ಇದೇ ರೀತಿ ಮಾಡ್ತಾ ಹೋದ್ರೆ ದೇಶದ ಒಂದು ರೀತಿ ಅಸಮಾನ ಹೆಚ್ಚಾಗಲ್ವ? ನೋಡಿ, ಕಾಂಗ್ರೆಸ್ಸು ಮೊದಲಿನಿಂದಲೂ ಅಂದ್ರೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ತುಷ್ಟೀಕರಣ ಅನ್ನುವಂಥದ್ದು ಅವ್ರದ್ದೊಂದು ಪಾರ್ಟ್, ಅವ್ರದ್ದೊಂದು ವಿಭಾಗ ಇಟ್ಟುಕೊಂಡೇ ಹೊರಟಿದೆ. ಅದು ಪಾಕಿಸ್ತಾನ್ ನಿರ್ಮಾಣದ ಹಂತದಿಂದ ಹಿಡಿದು ಇಲ್ಲಿವರೆಗೆ ನಾವು ವಕ್ಫ್ ಬೋರ್ಡ್ ಅನ್ನವರೆಗೆ ನೋಡಿದ್ರೆ ಅದು ಇದೇನೆ. ಆದರೆ ಅಧಿಕೃತವಾಗಿ ಇವತ್ತು ಗುತ್ತಿಗೆದಾರರು ಇದರಲ್ಲಿ 4% ಕೊಟ್ಟಿದ್ದು ಅಸಂವಿಧಾನಿಕವಾದಂತಹದ್ದು. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಜಾತಿ ಮತ್ತು ಧರ್ಮಾಧಾರಿತವಾದಂತಹ ಯಾವುದೇ ಅಲ್ಲಿ ಅವಕಾಶ ಇಲ್ಲ. ಸೊ ಸಂವಿಧಾನ ವಿರೋಧಿ, ಅವ್ರಿಗೆ ಗೊತ್ತಿದೆ. ಅದು ಕಾಂಗ್ರೆಸ್ನವರಿಗೆ, ಸಿದ್ದರಾಮಯ್ಯನವರಿಗೆ ಇದು ಗೊತ್ತಿದೆ, ಇದು ಸ್ಟ್ಯಾಂಡ್ ಆಗೋಲ್ಲ, ಇದು ಸಂವಿಧಾನ ವಿರೋಧಿ ಅಂತ. ವಾಪಸ್ ತಗೊಂಡ್ರು ಅವರಿಗೆ ಲಾಭ. ಬಿಜೆಪಿಯವರು ಇದನ್ನು ಹೋರಾಟ ಮಾಡಿ ವಾಪಸ್ ತಗೊಂಡ್ರು ಅಂತ ಹೇಳಿ ಕೆಟ್ಟ ಹೆಸರು ಬಿಜೆಪಿಗೆ, ಅವ್ರು ಪ್ಲಸ್ ಆಗತ್ತೆ. ಸೊ ಈಗ ಮಹಾರಾಷ್ಟ್ರ ಮತ್ತು ಈ ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ವಿಡ್ರಾ ಮಾಡಿದೆ, ಅಂದ್ರೆ ಒಪ್ಪಿಲ್ಲ, ಅದನ್ನು ರದ್ದು ಮಾಡಿದೆ. ಹಾಗಾಗಿ ಇದೊಂದು ಹೊರನೋಟದಲ್ಲಿ ನಾಟಕೀಯವಾದಂತ ಅದನ್ನ 4% ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಇದು ನಡೆಯೋಲ್ಲ. ಮತ್ತು ತುಷ್ಟೀಕರಣ ಅನ್ನುವಂಥದ್ದು ರಾಷ್ಟ್ರದ ಹಿತವನ್ನ ಮೀರಿ ಮಾಡ್ತಾ ಇರುವಂತಹದ್ದು, ಇದು ಡೇಂಜರಸ್. ಇವತ್ತು ರಾಷ್ಟ್ರದ ಹಿತನೂ ಇದೆ ಅಲ್ಲ. ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳು, ಇನ್ಕ್ಲೂಡಿಂಗ್ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಉಳಿಯೋದಿಲ್ಲ, ನಿಮ್ಮ ವಂಶ ಉಳಿಯಲ್ಲ. ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಇವತ್ತು ಆಗ್ತಾ ಇರುವಂತ, ನೀವು ಮಾಡ್ತಾ ಇರುವಂತ ಬೆಳವಣಿಗೆ ಯಾರನ್ನು ಬೆಳೆಸ್ತಾ ಇದ್ರಿ? ಕ್ಯಾನ್ಸರ್, ದೇಶದ್ರೋಹಿಗಳನ್ನ ಬೆಳೆಸ್ತಾ ಇದ್ರಿ, ಭಯೋತ್ಪಾದಕರನ್ನ ಬೆಳೆಸ್ತಾ ಇದ್ರಿ. ತುಷ್ಟೀಕರಣ ಅಲ್ಲ ಇದು. ದೇಶದ ಅವರಿಗೆ ನೀವು ಒಳ್ಳೇದು ಮಾಡ್ತಾ ಇಲ್ಲ, ಸೊ ಹಾನಿ ಮಾಡ್ತಾ ಇದ್ದೀರಿ. ದೇಶದ ನಾಶ ಮಾಡೋಕೆ ನೀವು ತಗೊಂಡು ಹೋಗ್ತಾ ಇರುವಂತ ಭಯಾನಕವಾದಂತ ರಸ್ತೆ ಹಿಡಿದಿದ್ದಾರೆ. ಇದು ದೇಶದ ನಾನು ಸಮಾಜದ ಹಿತೈಷಿಗಳು ಆಗಲಿ, ಸಮಾಜದ ಯುವಕರಾಗಲಿ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಿದ್ರೆ ಸಂಬಂಧಪಟ್ಟ ಹಾಗೆ ಅಂತ